ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ್ದಂತವ ಕಾಕಿ ಕೈಯಲ್ಲಿ ಈಗ ಲಾಕ್ ಆಗಿದ್ದಾನೆ. ಆರೋಪಿ ಮುನಾಫ್. ಆತ ಯಾರು? ಆತನ ಹಿನ್ನೆಲೆ ಏನು? ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿ ಅರೆಸ್ಟ್ ಆದಂತಹ ಆರೋಪಿ ಮುನಾವರ್ ಆರ್ಟಿ ನಗರದ ನಿವಾಸಿ. ಆತನ ಮೂಲ ಏನು, ಎಲ್ಲಿಯವ ಅಂತ ನೋಡ್ತಾ ಹೋದ್ರೆ ಮೂಲತಃ ದಾವಣಗೆರೆಯವನು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿಯನ್ನು ನಿಮ್ಮ ಎದುರಿಗಿಡ್ತಾ ಇದೆ. ಪಾಕ್ ಪರ ಘೋಷಣೆ ಕೂಗಿದ್ದ ಆರೋಪಿ ಮುನಾವರ್ ಕುರಿತಾಗಿ. ಈತ ಮೂಲತಃ ದಾವಣಗೆರೆಯವ. ಕೆಲವು ತಿಂಗಳ ಹಿಂದೆಷ್ಟೇ ಬೆಂಗಳೂರಿಗೆ ಬಂದಿದ್ದ. ಮುನಾವರ್ನ ಒಬ್ಬ ಸೋದರ ವಕ್ಫ್ ಬೋರ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ. ಸದ್ಯ ಕಾಂಗ್ರೆಸ್ನಲ್ಲಿ ಸೆಕೆಂಡ್ ಲೈನ್ ಲೀಡರ್ ಆಗಿ ಈತ ಓಡಾಡ್ತಾ ಇದ್ದಾನೆ. ಕಾಂಗ್ರೆಸ್ ಪಾರ್ಟಿ ಕಾರ್ಯಕ್ರಮ, ಪಾರ್ಟಿಯ ಪ್ರತಿಭಟನೆಗಳಲ್ಲೂ ಕೂಡ ಮುನಾವರ್ ಭಾಗಿ. ಸಿಎಂ ಸಿದ್ದರಾಮಯ್ಯ, ರಾಹುಲ್ ಗಾಂಧಿ ಜೊತೆ ಎಲ್ಲ ಫೋಟೋ ಪೋಸ್ಟ್ ಕೊಟ್ಟಿರೋದಿದೆ. ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವಾಗ ಆಲ್ರೆಡಿ 3 ಜನ ಅರೆಸ್ಟ್ ಆಗಿರುವಂತದ್ದು. ಅದರಲ್ಲಿ ಮುನ್ನಾವರ್, ಆರ್ಟಿ ನಗರದ ಮುನ್ನಾವರ್ ಮೂಲತಃ ದಾವಣಗೆರೆ ಆದರೂ ಕೂಡ ಜಯಮಹಲದಲ್ಲಿ ಪ್ರತಿಷ್ಠಿತ ಒಂದು ಏರಿಯಾದಲ್ಲಿ ಮನೆಯಲ್ಲಿ ವಾಸವಾಗಿದೆ. ಇದೀಗ ಆ ಮನೆ ಬಳಿ ಇರುವಂತದ್ದು ನಮ್ಮ ಕ್ಯಾಮ್ರಾ ಪರ್ಸನ್ ನಿಮಗೆ ವಿಜುವಲ್ಸ್ ಅಲ್ಲಿ ತೋರಿಸ್ತಾ ಇದ್ದಾರೆ. 27C ಅಂತಂದ್ರೆ ಫಸ್ಟ್ ಕ್ರಾಸ್ ನಲ್ಲಿರುವಂತಹ 27C ಅಂತ ಏನ್ ಮನೆ ಇದು ಏನಿದೆ, ಆ ಮನೆಯ ಫಸ್ಟ್ ಫ್ಲೋರ್ ನಲ್ಲಿ ಇದೀಗ ಆ ಒಂದು ವಿಜುವಲ್ಸ್ ಅನ್ನು ಕೂಡ ಇದೀಗ ನೀವು ನೋಡ್ತಿರುವಂಥದ್ದು. ಫಸ್ಟ್ ಫ್ಲೋರ್ನಲ್ಲಿ ಆತ ವಾಸವಾಗಿರ್ತಾನೆ. ಈತ ಇಲ್ತಿಯಾಜ್ ಮತ್ತೆ ಏನು ಅಹಮದ್ ನಾಶಿಪುಡಿ ಜೊತೆ ಸೇರಿ ಒಂದು ಪಾಕ್ ಪರ ಘೋಷಣೆಯನ್ನ ಕೂಗಿ ಒಂದು ಪುಂಡಾಟವನ್ನ ವಿಧಾನಸೌಧದಲ್ಲಿ ಮೆರೆದಿರ್ತಾರೆ. ಸದ್ಯಕ್ಕೆ ಈತನನ್ನ ಅರೆಸ್ಟ್ ಮಾಡಿ ವಿಧಾನಸೌಧ ಪೊಲೀಸರು ಎನ್ಕ್ವೈರಿಯನ್ನ ಮುಂದುವರಿಸಿದ್ದಾರೆ. ಆದರೆ ಈತ ಇಲ್ಲಿ ಬರ್ತಾ ಇದ್ದ ಫ್ಯಾಮಿಲಿ ಜೊತೆ ವಾಸವಾಗಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಇವಾಗ ಆಲ್ರೆಡಿ JC ನಗರ ಪೊಲೀಸರು ಕೂಡ ಒಂದು ಸ್ಥಳಕ್ಕೆ ಭೇಟಿಯನ್ನು ಕೂಡ ನೀಡಿ ಒಂದು ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಬೇರೆ ಯಾವ್ದಾದ್ರು ಇನ್ನಿತರ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ನ, ಬೇರೆ ಏನಾದ್ರು ಕ್ರಿಮಿನಲ್ ರೆಕಾರ್ಡ್ಸ್ ಏನಾದ್ರು ಇತ್ತ ಇವನು ಹಿಂದೆ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಒಂದು JC ನಗರ ಪೊಲೀಸರು ಕೂಡ ಪರಿಶೀಲನೆಯನ್ನ ಮಾಡಿರುವಂತದ್ದು. ವಿಧಾನಸೌಧ ಪೊಲೀಸರು ಸದ್ಯಕ್ಕೆ ಇವತ್ತು 3 ಜನ ಆರೋಪಿಗಳನ್ನ ಏನು ಕಸ್ಟಡಿಗೆ ಪಡೆದಿದ್ರು, ಇವತ್ತು ಒಂದು ಕಸ್ಟಡಿ ಅವಧಿ ಅಂತ್ಯ ಆಗುತ್ತೆ. ಮತ್ತೆ ಕೋರ್ಟ್ಗೆ ಇವತ್ತು ಅವರನ್ನ ಪ್ರೊಡ್ಯೂಸ್ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಇರುವಂತದ್ದು. ಅದಲ್ದಿನ ಇವತ್ತು ಈತ ಏನು CM ಮತ್ತೆ DCM ಜೊತೆ ರಾಹುಲ್ ಗಾಂಧಿ ಅವರ ಜೊತೆ ಹೀಗೆ ಸಾಕಷ್ಟು ಒಂದು ಕಾಂಗ್ರೆಸ್ನ ದೊಡ್ಡ ನಾಯಕರ ಜೊತೆ ಒಂದು ಫೋಟೋವನ್ನು ಕೂಡ ತೆಗೆದುಕೊಂಡಿದ್ದ. ಸದ್ಯಕ್ಕೆ ಪೊಲೀಸ್ ಕಸ್ಟಡಿಯಲ್ಲಿದ್ದಾನೆ. ಇವತ್ತು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗ್ತಾ ಇದೆ. ಇಲ್ಲಿ ವಾಸವಾಗಿದ್ದ ಸದ್ಯಕ್ಕೆ ಮನೆ ಖಾಲಿ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆನೂ ಕೂಡ ಒಂದು ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರ ಜೊತೆ ಚೇತನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.